ಭಾರತದ ಸಾರ್ವಭೌಮತ್ವಕ್ಕೆ ಧಕ್ಕೆ ತರುವ ಕುತಂತ್ರವು ಖಂಡನೀಯ. ಭಾರತದ ಸಾರ್ವಭೌಮತ್ವಕ್ಕೆ ಧಕ್ಕೆ ತರುವ ಕುತಂತ್ರವು ಭಾರತದ ಸಾರ್ವಭೌಮತ್ವಕ್ಕೆ ಧಕ್ಕೆ ತರುವ ಕುತಂತ್ರವು ಭಾರತದ ಏಕತೆಗೆ ಹುಲಿ ಹಿಂಡುವ ಕುತಂತ್ರವು ಭಾರತದ ಏಕತೆಗೆ ಹುಲಿ ಹಿಂಡುವ ಕುತಂತ್ರವು ಭಾರತದ ಏಕತೆಗೆ ಹುಲಿ ಹಿಂಡುವ ಕುತಂತ್ರವು ಭಾರತದ ಸೌಹಾರ್ದಕ್ಕೆ ಭಂಗ ತರುವ ಕುತಂತ್ರ ಕೊನೆಗೊಳ್ಳಲಿ. ಭಾರತದ ಸೌಹಾರ್ದಕ್ಕೆ ಭಂಗ ತರುವ ಕುತಂತ್ರವು ಕೊನೆಗೊಳ್ಳಲಿ. ಭಾರತದ ಸೌಹಾರ್ದಕ್ಕೆ ಭಂಗ ತರುವ ಕುತಂತ್ರವು. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಕಾಶ್ಮೀರದಲ್ಲಿ ಮೊನ್ನೆ ನಡೆದ ಪ್ರವಾಸಿಗರ ಮೇಲೆ ದಾಳಿಯು ಖಂಡನೆಯನ್ನು ವ್ಯಕ್ತಪಡಿಸುವ ಸಲುವಾಗಿ ರಹಮಾನಿಯಾ ಜುಮಾ ಮಸೀದಿ ಇದರ ಆಡಳಿತ ಮಂಡಳಿಯ ಪರವಾಗಿ ಖಂಡನ ಸಭೆಯನ್ನು ಆಯೋಜಿಸಲಾಗಿದೆ. ಈ ಸಭೆಗೆ ಸೇರಿದ ಎಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ, ಕಾಶ್ಮೀರದಲ್ಲಿ ಅಮಾಯಕ ಪ್ರವಾಸಿಗರ ಮೇಲೆ ನಡೆದಿರುವ ದಾಳಿ ಖಂಡನೀಯ. 10 ಧರ್ಮ ಭಾಷೆ ಪಂಗಡವನ್ನು ಹೊಂದಿದ ಭಾರತವು ಅಖಂಡತೆಯಲ್ಲಿ ಏಕತೆಯನ್ನು ಸಾಧಿಸುತ್ತಾ ಬಂದಿದ್ದು, ಈ ಮೌಲ್ಯಕ್ಕೆ ಧಕ್ಕೆ ತರುವಂತೆ ಇಲ್ಲಿನ ಏಕತೆಗೆ ಭಂಗ ತರುವುದು ಉಗ್ರರ ಉದ್ದೇಶವಾಗಿದೆ. ಅದಕ್ಕೆ ಪೂರಕವಾಗಿ ನಡೆದು ಇಲ್ಲಿನ ಕೆಲವು ಮಾಧ್ಯಮ ಸೌಹಾರ್ದಕ್ಕೆ ಭಂಗ ಬಲಿಯಲು ಪ್ರಯತ್ನಿಸಿ ಇಲ್ಲಿನ ಸಹೋದರತೆಯ ಏಕತೆಗೆ ಭಂಗ ತರುವುದು ಕೆಲವು ಪೀಠ ಪತ್ರಿಕೆ ಮಾಡುವ ಕುತಂತ್ರಕ್ಕೂ ಅದನ್ನು ನಿಲ್ಲಿಸಿ ಇಲ್ಲಿಯ ಐಕ್ಯತೆ ಭದ್ರಗೊಳಿಸಿ ಉಗ್ರಗಾಮಿಗಳ ಉದ್ದೇಶಕ್ಕೆ ಆಸ್ಪದ ನೀಡಲು ಇರುವುದು ತಮ್ಮೆಲ್ಲರ ಜವಾಬ್ದಾರಿ ಎಂದು ಪರಿಗಣಿಸಬೇಕಾಗಿರುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಮೊದಲು ಇಂತಹ ಹಲವು ದಾಳಿ ನಡೆದು ಅದನ್ನು ಬೇರ್ಪಡಿಸದೇ ಇರುವುದು ಈ ದಾಳಿಯನ್ನು ಮಾಡಲು ಪ್ರೇರಣೆಯಾಗಿದೆ. ಆದ್ದರಿಂದ ಈ ದಾಳಿಯನ್ನು ಯಾರೇ ಆದರೂ ಮಾಡಿದರೂ ಅದನ್ನು ಭೇದಿಸಿ ತಕ್ಕ ಶಿಕ್ಷೆ ನೀಡಿ ಇನ್ನು ಮುಂದೆ ಇಂತಹ ಕೃತ್ಯ ನಡೆಯದಂತೆ ನಮ್ಮ ಸರ್ಕಾರ ಭದ್ರತೆಯನ್ನು ಕಾಪಾಡಿಕೊಳ್ಳಬೇಕೆಂದು ನಮ್ಮೆಲ್ಲರ ಆಗ್ರಹವಾಗಿದೆ. ಈ ಸಭೆಯನ್ನು ಉದ್ದೇಶಿಸಿ ನಮ್ಮ ಅಧ್ಯಕ್ಷರು ಹಾಗೂ ನಮ್ಮ ಇಮಾಮರು ನಿಮ್ಮ ಮುಂದೆ ಮಾತನಾಡುತ್ತಿದ್ದಾರೆ. ನಮ್ಮ ಅಧ್ಯಕ್ಷರು ಒಂದೆರಡು ಮಾತನ್ನು ಈ ವಿಷಯದ ಬಗ್ಗೆ ಪ್ರಸ್ತಾವಿಸಬೇಕೆಂದು ತಮ್ಮಲ್ಲಿ. ಅಸ್ಸಲಾಂ ಅಲೈಕುಂ. ಇಲ್ಲಿ ನೆರೆದಿರುವ ಎಲ್ಲರಿಗೂ ಅಸ್ಸಲಾಂ ಅಲೈಕುಂ. ಕಾಶ್ಮೀರದಲ್ಲಿ ಮೊನ್ನೆ ನಡೆದ ಪ್ರವಾಸಿ ಗುಂಪಿನ ಮೇಲೆ ನಡೆಯುತ್ತಿರುವ ದಾಳಿ ಸಂದರ್ಭದಲ್ಲಿ ಸ್ಥಳೀಯ ಕಾಶ್ಮೀರದ ಜನರು ಸಂತ್ರಸ್ತರು ಅವಲಂಬಿತರನ್ನು ತಕ್ಷಣ ರಕ್ಷಿಸಲು ಬಂದಿರುತ್ತಾರೆ. ಇಂತಹ ಕೃತ್ಯಗಳು ಈ ಮೊದಲು ನಡೆದಿದ್ದರೂ ಕೂಡ ಪೂರಕ ತನಿಖೆ ಆಗದೆ ಇರುವುದು ಖೇದಕರ. 2000ದಷ್ಟಿರುವ ಪ್ರವಾಸಿಗರ ಗುಂಪು ಇರುವ ಕಡೆ ಭದ್ರತಾ ಸಿಬ್ಬಂದಿಗಳನ್ನು ನಿಯೋಜಿಸದೆ ಇರುವುದು ಇಲ್ಲಿ ಹಲವು ಸಂಶಯಕ್ಕೆ ಕಾರಣವಾಗಿರುತ್ತದೆ. ಗುಪ್ತಚರ ಮತ್ತು ಭದ್ರತಾ ನಿರ್ವಹಣೆ ವಿಫಲತೆಯಿಂದ ಈ ಕೃತ್ಯ ನಡೆದಿದೆ ಎಂದು ಸಂಶಯ ಪಡುವಂತಾಗಿದೆ. ಪುಲ್ಗಾಮ್ ಉಗ್ರರ ದಾಳಿಯನ್ನು ಭಾರತೀಯರಾದ ನಾವೆಲ್ಲರೂ ಒಕ್ಕರಿನಲ್ಲಿ ಖಂಡಿಸಬೇಕಾಗಿದೆ. ಕಾಶ್ಮೀರದಲ್ಲಿನ ಪ್ರವಾಸಿಗರ ಮೇಲಿನ ಗುಂಡಿನ ದಾಳಿ ಭಾರತದ ಸಾರ್ವಭೌಮತ್ವಕ್ಕೆ ದುಷ್ಕರ್ಮಿಗಳು ನಡೆಸಿದ ದಾಳಿಯಾಗಿದೆ. ದಾಳಿಯಲ್ಲಿ ಅಮಾಯಕರ ಜೀವ ಕಳೆದುಕೊಂಡಿದ್ದಾರೆ. ಸಂತ್ರಸ್ತರು ವಿಭಿನ್ನ ಧರ್ಮ ಒಳಗೊಂಡವರಾಗಿರುತ್ತಾರೆ. ಸ್ಥಳೀಯರಲ್ಲಿ ಓರ್ವರಾದ ಆದಿಲ್ ಶಾ ಎಂಬವರು ಉಗ್ರರೊಂದಿಗೆ ಸೇರಿ ಹೋರಾಡಿ ರೈಫಲ್ ಸ್ವಾಧೀನಪಡಿಸಲು ಪ್ರಯತ್ನಿಸಿ ಉಗ್ರರ ಗುಂಡಿಗೆ ಬಲಿಯಾಗಿದ್ದಾರೆ. ಇನ್ನಾದರೂ ಸಂಬಂಧಿಸಿದ ಸರ್ಕಾರಗಳು ಎಚ್ಚರಿಕೆ ವಹಿಸಿ ದುಷ್ಕರ್ಮಿಗಳ ನಿಗ್ರಹ ಮಾಡಬೇಕಾಗಿದೆ. ಮುಂದೆ ಇಂತಹ ಘಟನೆ ನಡೆಯಬಾರದೆಂದು ಸರ್ಕಾರ ಕ್ರಮ ವಹಿಸಬೇಕಾಗಿ ಎಂಬುದು ನಮ್ಮೆಲ್ಲರ ಆಗ್ರಹವಾಗಿದೆ. ನಮ್ಮ ಅಧ್ಯಕ್ಷರು ಕಾರ್ಯದರ್ಶಿಯವರು ಖಂಡನ ಮಾತಿನಲ್ಲಿ ತಿಳಿಸಿದಂತೆ, ನನ್ನ ಜುಮಾ ಭಾಷಣದಲ್ಲಿ ನಾನೀಗಾಗಲೇ ಮೊದಲೇ ತಿಳಿಸಿದ ಹಾಗೆ, ಭಯೋತ್ಪಾದನೆಗೆ ಇಸ್ಲಾಂ ಧರ್ಮವು ಯಾವುದೇ ರೀತಿಯ ಅನುಮತಿ ಅಥವಾ ಸಹಮತವನ್ನು ವ್ಯಕ್ತಪಡಿಸುವುದಿಲ್ಲ. ಅದು ಜಗತ್ತಿಗೆ ತಿಳಿದಂಥ ವಿಷಯವಾಗಿದೆ. ಹಾಗಿರುವಾಗ ಮೊನ್ನೆ ಕಾಶ್ಮೀರದಲ್ಲಿ ನಡೆದ ಘಟನೆ ಅದು ಎಲ್ಲ ರೀತಿಯಲ್ಲೂ ಖಂಡನೀಯ. ಸಂತ್ರಸ್ತ ಕುಟುಂಬಗಳಿಗೆ ಅಲ್ಲಾಹು ಅರ್ಹವಾದ ಪ್ರತಿಫಲ ನೀಡಿ ಅನುಗ್ರಹಿಸಲಿ. ಆ ಕುಟುಂಬಕ್ಕೆ ಆ ದುಃಖವನ್ನು ಸಹಿಸುವಂತಹ ಸಹನೆಯನ್ನು ಅಲ್ಲಾಹು ನೀಡಿ ಅನುಗ್ರಹಿಸಲಿ. ಇಂತಹ ಈ ಸಂದರ್ಭದಲ್ಲಿ ನಮ್ಮ ಇಲ್ಲಿಯ ಮಾಧ್ಯಮಗಳು ಭಾರತದೊಂದಿಗೆ ನಿಲ್ಲಬೇಕಾದಂತಹ ಸಂದರ್ಭದಲ್ಲಿ ಭಾರತದಲ್ಲಿರುವ ಧರ್ಮಗಳ ಎಡೆಯಲ್ಲಿ ವಿಷ ಬೀಜವನ್ನು ಬಿತ್ತುವಂತಹ ಕೆಲವೊಂದು ಅಹಿತಕರ ಘಟನೆಗಳು ನಮ್ಮ ಮಾಧ್ಯಮದ ಮೂಲಕ ನಡೆದಿದೆ. ಅದು ಎಲ್ಲ ರೀತಿಯಲ್ಲೂ ಖಂಡನೀಯ. ಪ್ರತ್ಯೇಕವಾಗಿ ನಮ್ಮ ಕರ್ನಾಟಕದ ಪಬ್ಲಿಕ್ ಟಿವಿ
ಯಾವುದೇ ರೀತಿಯಲ್ಲೂ ಮುಸಲ್ಮಾನರ ಅವಹೇಳನಕ್ಕೆ ಅಥವಾ ಮುಸಲ್ಮಾನರನ್ನು ಕೀಳಾಗಿ ಕಾಣುವಂತಹ ಪ್ರವೃತ್ತಿಯನ್ನು ಮೊದಲಿನಿಂದಲೇ ಮುಂದುವರಿಸುತ್ತಾ ಬಂದಿದೆ. ಎಲ್ಲ ರೀತಿಯಲ್ಲೂ ನಾವು ಅದನ್ನು ಖಂಡಿಸುತ್ತೇವೆ. ಯಾಕಂದರೆ ಭಾರತದ ಮುಸಲ್ಮಾನರು ಯಾವತ್ತೂ ಶಾಂತಿ ಪ್ರಿಯರಾಗಿದ್ದಾರೆ. ಮೊದಲೇ ನಮ್ಮ ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ ಸುಲ್ತಾನುಲ್ ಉಲಮಾ AP ಉಸ್ತಾದರು ಈ ಘಟನೆಯ ಕುರಿತು, ಈ ದಾಳಿಯ ಕುರಿತು ಮೊದಲೇ ಖಂಡನೆಯನ್ನು ನೀಡಿರುತ್ತಾರೆ. ಮಾತ್ರವಲ್ಲ, ಈ ಭಾರತದ ಸೌಹಾರ್ದತೆ ಬೇಕಾಗಿ ಎಲ್ಲ ರೀತಿಯಲ್ಲೂ ಅವಿಶ್ರಾಂತ ಹೋರಾಟವನ್ನು ನಮ್ಮ ಗ್ರ್ಯಾಂಡ್ ಮುಫ್ತಿಯವರು ನಡೆಸುತ್ತಾ ಬಂದಿರುವುದು ಜಗಜ್ಜಾಹೀರಾದ ವಿಷಯವಾದರೂ ಇಲ್ಲಿಯ ಕೆಲವೊಂದು ಕೋಮು ಪೀಡಿತ ಮಾಧ್ಯಮಗಳು ಅದನ್ನೆಲ್ಲ ಕಣ್ಣು ಮುಚ್ಚಿ ಕುಳಿತಂತಹ ಒಂದು ಸಂದರ್ಭದಲ್ಲಾಗಿದೆ ಈ ಘಟನೆ ನಡೆದದ್ದು. ಆದ್ದರಿಂದ ಮಾಧ್ಯಮಗಳೊಂದಿಗೆ ನಮಗೆ ಹೇಳಲಿಕ್ಕಿರುವುದು, ನೀವು ಮೊದಲು ಮಾಧ್ಯಮ ಧರ್ಮವನ್ನು ಪಾಲಿಸಬೇಕು. ಇಲ್ಲಿ ನಮ್ಮ ಪ್ರಧಾನಿಯಾದಂತಹ ಮೋದಿ ಅವರು ಮೊದಲು ಗುಜರಾತ್ ಮುಖ್ಯಮಂತ್ರಿಯಾಗಿದ್ದರು. ಆ ಸಂದರ್ಭದಲ್ಲಿ ನಮ್ಮ ಭಾರತದ ಪ್ರಧಾನಿಯಾಗಿದ್ದ ದಿವಂಗತ ಮನಮೋಹನ್ ಸಿಂಗ್ ರವರಿಗೆ ಕೆಲವೊಂದು ಪ್ರಶ್ನೆಗಳನ್ನು ಕೇಳಿದ್ದರು. ಅದು ಈಗ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದರೆ ಸಿಗಬಹುದು. ಆ ಪ್ರಶ್ನೆಗಳನ್ನು ಪ್ರಧಾನಿ ಮೋದಿ ಅವರು ಇನ್ನೊಂದು ಸಲ ಪುನರಾವರ್ತಿಸಿ ನೋಡುವುದಾದರೆ ಮೊನ್ನೆ ನಡೆದಂತಹ ಎಲ್ಲ ಘಟನೆಗಳಿಗೆ, ಎಲ್ಲ ಸಂಶಯಗಳಿಗೆ ಪರಿಹಾರ ಸಿಗಬಹುದು ಎಂದು ನನ್ನ ಭಾವನೆ, ನನ್ನ ಅನಿಸಿಕೆ. ಅಂದು ಪ್ರಧಾನಿ ಮನಮೋಹನ್ ಸಿಂಗ್ ರವರೊಂದಿಗೆ ಕೇಳಿದಂತಹ ಪ್ರಶ್ನೆಗಳನ್ನು ಇಂದು ಸ್ವಂತಕ್ಕೆ ಕೇಳಿಕೊಂಡರೆ ಎಲ್ಲ ಸಮಸ್ಯೆಗಳು ಪರಿಹಾರವಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ. ನಮ್ಮ ಪ್ರಧಾನಿ ಅವರು ಹೇಳಿದಂತೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅದು ಕೇವಲ ಮಾತಿನಲ್ಲೇ ಬಾಕಿ ಉಳಿದಂತಹ ಕಾರ್ಯವಾಗಿದೆ. ಇಲ್ಲಿ ಯಾರು ಹಿಂಸಾತ್ಮಕ ಘಟನೆಯನ್ನು ಪ್ರೇರೇಪಿಸುವುದಿಲ್ಲ, ಹಿಂಸೆಗೆ ಯಾರು ಪ್ರಚೋದನೆ ನೀಡುವುದಿಲ್ಲ. ಇಲ್ಲಿಯ ಮಾಧ್ಯಮಗಳ ಕೆಲವೊಂದು ಕುತಂತ್ರಗಳಿಂದಾಗಿದೆ ಹಿಂದೂ ಮುಸ್ಲಿಮರೆಡೆಯಲ್ಲಿ ಅನೈಕ್ಯತೆ ಅಥವಾ ಇಂತಹ ಒಂದು ಭೀಕರತೆ ಸೃಷ್ಟಿಯಾಗಿರುವುದು. ಆದ್ದರಿಂದ ಈಗಾಗಲೇ ನಮ್ಮ ಅಧ್ಯಕ್ಷರು, ಕಾರ್ಯದರ್ಶಿಯವರು ತಿಳಿಸಿದಂತೆ ಅಲ್ಲಿ ಬೇಕಾದಂತಹ ಎಲ್ಲ ಕಾರ್ಯಗಳನ್ನು ನಮ್ಮ ಸರ್ಕಾರ, ಭಾರತ ಸರ್ಕಾರ ಆದಷ್ಟು ಶೀಘ್ರವಾಗಿ ನಡೆಸಬೇಕೆಂದು, ಅದರೊಂದಿಗೆ ನಮಗೆ ಸಂಶಯ ಬರುವಂತಹ ಇನ್ನೊಂದು ಕಾರ್ಯ, ನಮ್ಮ ಭಾರತ ಸರ್ಕಾರದಲ್ಲಿ ರಕ್ಷಣಾ ಇಲಾಖೆ ಎಂಬ ಒಂದು ಖಾತೆ ಇದೆಯೋ ಇಲ್ಲವೋ ಎಂಬ ಸಂಶಯ ನಮಗೆ ಈಗ ಬರಲು ತೊಡಗಿದೆ. ಕಾರಣ ಲಕ್ಷಾಂತರ ರೂಪಾಯಿಗಳನ್ನು ರಕ್ಷಣಾ ಇಲಾಖೆ ವ್ಯಯಿಸುತ್ತಿರುವಾಗ, ಭಾರತ ಸರ್ಕಾರ ಅದಕ್ಕೆ ಬೇಕಾಗಿ ಖರ್ಚು ಮಾಡುತ್ತಿರುವಾಗ ಇಷ್ಟೊಂದು ಉಗ್ರಗಾಮಿಗಳು ಪಾಕಿಸ್ತಾನದಿಂದ ಭಾರತಕ್ಕೆ ಹೇಗೆ ನುಸುಳಿ ಬರುತ್ತಾರೆ, ನಮ್ಮ ಭಾರತ ಸರ್ಕಾರ ಏನು ಮಾಡುತ್ತಿದೆ ಎಂಬಂತಹ ಸಂಶಯ ನಮ್ಮೆಲ್ಲರ ಬಳಿ ಇದೆ. ಅದಕ್ಕೆಲ್ಲಕ್ಕೂ ನಮ್ಮ ಭಾರತ ಸರ್ಕಾರ ಪರಿಹಾರ ನೀಡಬೇಕಾಗಿ ಈ ಖಂಡನಾ ಸಭೆಯಲ್ಲಿ ನಾವು ಅಪೇಕ್ಷಿಸುತ್ತಾ ಮಾತಿಗೆ ವಿರಾಮ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹ್.